ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಅಂಡ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ವಿಟಮಿನ್ಸ್ಗಳು ಅಂದರೆ ಜೀವಸತ್ವಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಟಮಿನ್ಸ್ನಲ್ಲಿ ಎಷ್ಟು ವಿಧಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಈಗಲೇ ನೋಡ್ಕೊಳ್ಳೋಣ. ಈ ವಿಟಮಿನ್ಸ್ಗಳಲ್ಲಿ 6 ವಿಧಗಳಿವೆ. ಆ 6 ವಿಟಮಿನ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳೋಣ. ಆದ್ದರಿಂದ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಅನೇಕ ವಿಡಿಯೋಗಳನ್ನು ನಾವು ನೀಡ್ತಾ ಇರ್ತೇವೆ. ಮೊದಲನೆಯದಾಗಿ ವಿಟಮಿನ್ಸ್, ಜೀವಸತ್ವಗಳು. ಈ ಜೀವಸತ್ವಗಳನ್ನು ಕಂಡುಹಿಡಿದ ವಿಜ್ಞಾನಿ ಫಂಕ್ ಎನ್ನುವ ವಿಜ್ಞಾನಿ ಈ ಜೀವಸತ್ವಗಳನ್ನು ಕಂಡುಹಿಡಿತಾನೆ. ಇವು ಸಾವಯವ ಸಂಯುಕ್ತ ವಸ್ತುಗಳಾಗಿವೆ. ವಿಟಮಿನ್ಸ್ಗಳು ಸಾವಯವ ಸಂಯುಕ್ತ ವಸ್ತುಗಳಾಗಿವೆ. ಈ ವಿಟಮಿನ್ಸ್ಗಳು ದೇಹದ ನಿಯಂತ್ರಣಕಾರಕಿಗಳಾಗಿವೆ. ಈ ವಿಟಮಿನ್ಸ್ಗಳಲ್ಲಿ 2 ವಿಧಗಳು ಬರ್ತವೆ ಪ್ರಮುಖವಾಗಿ: ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಮತ್ತು ನೀರಿನಲ್ಲಿ ಕರಗುವ ಜೀವಸತ್ವಗಳು. ಈ ಕೊಬ್ಬಿನಲ್ಲಿ ಕರಗತಕ್ಕಂತಹ ಜೀವಸತ್ವಗಳನ್ನು ಯಾವ ರೀತಿ ನೆನಪಿನಲ್ಲಿ ಇಟ್ಕೋಬೇಕಂದ್ರೆ ಅಡಿಕೆ, ADEK ಅಡಿಕೆ, ಇವು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಸ್ಗಳು ADEK. ಇನ್ನು ನೀರಿನಲ್ಲಿ ಕರಗತಕ್ಕಂತಹ ವಿಟಮಿನ್ಸ್ಗಳನ್ನು ಬಿಸಿ ನೀರಿನಲ್ಲಿ ಕರಗತಕ್ಕಂಥ ವಿಟಮಿನ್ಗಳಂತೇಳಿ ನೆನಪಿಟ್ಕೋಬಹುದು. BC ಇವು ನೀರಿನಲ್ಲಿ ಕರಗತಕ್ಕಂತಹ ವಿಟಮಿನ್ಗಳಾಗಿವೆ. ಒಂದೊಂದು ವಿಟಮಿನ್ಗಳನ್ನು ಕರೆಕ್ಟಾಗಿ ನೋಡ್ತಾ ಹೋಗೋಣ. ಹಾಗೆ ನೀವು ಯಾರಾದರೂ ನೋಟ್ಸ್ ಮಾಡ್ತಾ ಇದ್ರೆ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ವಿಟಮಿನ್ ಎ, ಇದರ ರಾಸಾಯನಿಕ ಹೆಸರು ರೆಟಿನಾಲ್. ವಿಟಮಿನ್ ಎ ಯ ರಾಸಾಯನಿಕ ಹೆಸರು ರೆಟಿನಾಲ್. ಇದು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಚರ್ಮದ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ಇದು ಅವಶ್ಯಕವಾಗಿದೆ. ಇನ್ನು ವಿಟಮಿನ್ ಎ ಕೊರತೆಯಿಂದ ಇರುಳುಗುರುಡು ಅಥವಾ ನಿಶಾಂಧತೆ ಕಾಯಿಲೆ ಬರುತ್ತದೆ. ಎ ಕೊರತೆಯಿಂದ ಇರುಳುಗುರುಡು ಅಥವಾ ನಿಶಾಂಧತೆ ಕಾಯಿಲೆ ಬರುತ್ತದೆ. ಇನ್ನು ವಿಟಮಿನ್ ಎ ಯಾವ ಪದಾರ್ಥದಲ್ಲಿ ಹೆಚ್ಚಾಗಿರುತ್ತದೆಪ್ಪ ಅಂದ್ರೆ ಗಜ್ಜರಿ, ಪಪ್ಪಾಯಿ ಹಣ್ಣು, ಚಿನ್ನದ ಅಕ್ಕಿ, ಮೀನಿನ ಪಿತ್ತಕೋಶದ ಎಣ್ಣೆಯಲ್ಲಿ ಈ ವಿಟಮಿನ್ ಎ ಯಥೇಚ್ಛಾಗಿ ಕಂಡುಬರುತ್ತದೆ. ಇನ್ನು ಎರಡನೆಯದಾಗಿ ವಿಟಮಿನ್ ಬಿ, ಇದರ ರಾಸಾಯನಿಕ ಹೆಸರು ಥಯಾಮಿನ್. ಇದು ಬಿಯ ವಿಟಮಿನ್ ರಾಸಾಯನಿಕ ಹೆಸರಾಗಿದೆ. ಇದು ಆಹಾರ ಉತ್ಕರ್ಷಣ ಕ್ರಿಯೆಯನ್ನು ನಿಯಂತ್ರಿಸಿದರೆ ಶಕ್ತಿ ಬಿಡುಗಡೆಗೆ ಕಾರಣವಾಗುತ್ತದೆ. ಆಹಾರ ಉತ್ಕರ್ಷಣ ಕ್ರಿಯೆಯನ್ನು ನಿಯಂತ್ರಿಸಿ ಶಕ್ತಿ ಬಿಡುಗಡೆಗೆ ಕಾರಣವಾಗತಕ್ಕಂಥ ವಿಟಮಿನ್ ಯಾವುದು ಅಂತ ಕೇಳಿದರೆ ಅದು ಬಿ ವಿಟಮಿನ್. ಈ ಬಿ ವಿಟಮಿನ್ ಕೊರತೆಯಿಂದ ಬೇರಿ ಮತ್ತು ಪ್ಯಾರಾಲೈಸಿಸ್ ಎಂಬ 2 ಕಾಯಿಲೆಗಳು ಬರ್ತವೆ. ಬೇರಿ ಮತ್ತು ಪ್ಯಾರಿಲೈಸಿಸ್ ಎಂಬ 2 ಕಾಯಿಲೆಗಳು ಬರ್ತವೆ. ಇನ್ನು ವಿಟಮಿನ್ ಬಿ ಯಾವುದರಲ್ಲಿ ಹೆಚ್ಚಾಗಿರುತ್ತದೆಪ್ಪ ಅಂದ್ರೆ ಫಾಲಿಸ್ ಮಾಡದೇ ಇರುವ ಅಕ್ಕಿಯಲ್ಲಿ ವಿಟಮಿನ್ ಬಿ ಯಥೇಚ್ಛಾಗಿ ಕಂಡುಬರ್ತದೆ. ಇದು ಬಿಯ ಮಾಹಿತಿ. ಈ ವಿಟಮಿನ್ ಬಿಯಲ್ಲಿ ಸಬ್ ವಿಟಮಿನ್ಗಳು ಬರ್ತವೆ. ಈ ಸಬ್ ವಿಟಮಿನ್ಗಳನ್ನು ನಾವು ಕ್ರಮವಾಗಿ ಅಧ್ಯಯನ ಮಾಡೋಣ. ವಿಟಮಿನ್ B2, ವಿಟಮಿನ್ B2 ಇದರ ರಾಸಾಯನಿಕ ಹೆಸರು ರೈಬೋಫ್ಲೇವಿನ್. ಇದು B2 ವಿಟಮಿನ್ನ ರಾಸಾಯನಿಕ ಹೆಸರು. ಇದು ಕಣ್ಣು, ಚರ್ಮ ಮತ್ತು ನರಗಳ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ವಿಟಮಿನ್ ಬಿ ಇದರ ಕೊರತೆಯಿಂದ ಫೋಟೋಫೋಬಿಯಾ ಬೆಳಕಿನ ಭಯ ಎಂಬ ಕಾಯಿಲೆ ಬರುತ್ತದೆ. ವಿಟಮಿನ್ ಬಿ ಕೊರತೆಯಿಂದ ಬೆಳಕಿನ ಭಯ ಕಾಯಿಲೆ ಬರ್ತದೆ. ಇನ್ನು ಈ ವಿಟಮಿನ್ ಬಿ ಈಸ್ಟ್ ಮತ್ತು ಮೀನ್ ಮಾಂಸಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ವಿಟಮಿನ್ B3, ನಾವು ಇನ್ನೂ ವಿಟಮಿನ್ ಬಿಯಲ್ಲಿ ಇದ್ದೇವೆ, ಅದರಲ್ಲಿ ಸಬ್ ವಿಟಮಿನ್ಗಳನ್ನು ನೋಡ್ತಾ ಹೊಂಟಿದ್ದೇವೆ. ವಿಟಮಿನ್ B3 ಇದರ ರಾಸಾಯನಿಕ ಹೆಸರು ನಿಯಾಸಿನ್. B3ಯ ರಾಸಾಯನಿಕ ಹೆಸರು ನಿಯಾಸಿನ್. ಇದು ಕಿಣ್ವಗಳ ಚಟುವಟಿಕೆಗೆ ಅತ್ಯಂತ ಅವಶ್ಯಕವಾಗಿದೆ. ವಿಟಮಿನ್ B3 ಕೊರತೆಯಿಂದ ಪೆಲಾಗ್ರಾ
ಅಥವಾ ಚರ್ಮ ವ್ಯಾಧಿ ಕಾಯಿಲೆ ಬರುತ್ತದೆ. ವಿಟಮಿನ್ B3 ಕೊರತೆಯಿಂದ ಫೆಲಗ್ರಾ ಅಥವಾ ಚರ್ಮ ವ್ಯಾಧಿ ಕಾಯಿಲೆ ಬರುತ್ತದೆ. ಈ ವಿಟಮಿನ್ B3 ಈಸ್ಟ್ದಲ್ಲಿ ಕಂಡುಬರುತ್ತದೆ. ವಿಟಮಿನ್ B2 ಕೂಡ ಈಸ್ಟ್ದಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತದೆ. ಇದು ಸಹ ಈಸ್ಟ್ದಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತದೆ. ಏನು ವಿಟಮಿನ್ B6, ಇದರ ರಾಸಾಯನಿಕ ಹೆಸರು ಫಿರಿಡಾಕ್ಸಿನ್. ಇದು B6 ವಿಟಮಿನ್ನ ರಾಸಾಯನಿಕ ಹೆಸರು. ಇದು ಕೊಬ್ಬಿನಾಮ್ಲದ ಚಯಾಪಚಯ ಕ್ರಿಯೆಗೆ ಅತ್ಯಂತ ಅವಶ್ಯಕವಾಗಿದೆ. ವಿಟಮಿನ್ B6 ಕೊರತೆಯಿಂದ ಡರ್ಮಾಟೈಟಿಸ್ ಎಂಬ ಕಾಯಿಲೆ ಬರುತ್ತದೆ. ಡರ್ಮಾಟೈಟಿಸ್ ಅಂದರೆ ಚರ್ಮದ ಉರಿತದ ಕಾಯಿಲೆ ಬರುತ್ತದೆ ವಿಟಮಿನ್ B6 ದಿಂದ. ಈ ವಿಟಮಿನ್ B6 ಇದು ಎಲ್ಲ ಆಹಾರ ಧಾನ್ಯಗಳಲ್ಲಿ ಕಂಡುಬರುತ್ತದೆ. ವಿಟಮಿನ್ 9, ಇದರ ರಾಸಾಯನಿಕ ಹೆಸರು ಫಾಲಿಕ್ ಆಸಿಡ್. ವಿಟಮಿನ್ B9, ಇದರ ರಾಸಾಯನಿಕ ಹೆಸರು ಫಾಲಿಕ್ ಆಸಿಡ್. ಈ ರಾಸಾಯನಿಕ ಹೆಸರುಗಳ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡಿ. ಯಾಕಪ್ಪ ಅಂದರೆ ಈ ರಾಸಾಯನಿಕ ಹೆಸರು ಮತ್ತು ವಿಟಮಿನ್ ಬರ್ತಕ್ಕಂತಹ ಕೊರತೆಯಿಂದ ಬರ್ತಕ್ಕಂತಹ ಕಾಯಿಲೆಗಳು ಇದು ಇದರಲ್ಲಿ ಯಥೇಚ್ಛವಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಡಿಮೆ ಕೇಳ್ತಾನೆ. ಬಟ್ ಈ ರಾಸಾಯನಿಕ ಹೆಸರು ಮತ್ತು ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಿ. ಈ ವಿಟಮಿನ್ 9ನ ರಾಸಾಯನಿಕ ಹೆಸರು ಫಾಲಿಕ್ ಆಸಿಡ್. ಇದು ನ್ಯೂಕ್ಲಿಯೋ ಪ್ರೋಟೀನ್ ಉತ್ಪಾದನೆಗೆ ಅತ್ಯಂತ ಅವಶ್ಯಕವಾಗಿದೆ. ಈ ವಿಟಮಿನ್ B9 ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ವಿಟಮಿನ್ B9 ಇದು ಹಸಿರು ಸೊಪ್ಪುಗಳಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತದೆ. ಆಗ ತಾನೇ ಹೇಳಿರುವಂತೆ ಇದು ಬಿ ವಿಟಮಿನ್ನಲ್ಲಿ ಕೊನೆಯ ಸಬ್ ವಿಟಮಿನ್ B12 ಇದು ಕೊನೆಯದು. ಇದರ ರಾಸಾಯನಿಕ ಹೆಸರು ಸೈನೋಕೋಬಾಲ್ಮಿಯಾ. B12 ವಿಟಮಿನ್ನ ರಾಸಾಯನಿಕ ಹೆಸರು. ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅತ್ಯಂತ ಅವಶ್ಯಕವಾಗಿದೆ. ಇನ್ನು ವಿಟಮಿನ್ B12 ಕೊರತೆಯಿಂದ ಹಾನಿಕಾರಕ ರಕ್ತಹೀನತೆ ಉಂಟಾಗುತ್ತದೆ. ವಿಟಮಿನ್ B12 ಇದು ಯಥೇಚ್ಛವಾಗಿ ಮಳೆಯ ನೀರಿನಲ್ಲಿ ಕಂಡುಬರುತ್ತದೆ. B12 ವಿಟಮಿನ್ ಕಂಡುಬರುತ್ತದೆ. ವಿಟಮಿನ್ ಬಿ ಮತ್ತು ಅದರಲ್ಲಿ ಬರ್ತಕ್ಕಂಥ ಸಬ್ ವಿಟಮಿನ್ಗಳು ಕಂಪ್ಲೀಟ್ ಆಗಿ ಮುಗಿದು ಇನ್ನು ವಿಟಮಿನ್ ಸಿ. ಈ ವಿಟಮಿನ್ ಸಿಯ ರಾಸಾಯನಿಕ ಹೆಸರು ಆಸ್ಕರ್ಬಿಕ್ ಆಮ್ಲ. ಇದರ ಸಹಾಯದಿಂದ ಸಂಯೋಜಕ ಅಂಗಾಂಶಗಳಲ್ಲಿ ಕೊಲಾಜಿನ್ ಪ್ರೋಟೀನ್ ಉತ್ಪತ್ತಿಯಾಗುತ್ತದೆ. ಈ ಆಸ್ಕರ್ಬಿಕ್ ಆಮ್ಲದ ಸಹಾಯದಿಂದ ಸಂಯೋಜಕ ಅಂಗಾಂಶದಲ್ಲಿ ಕೊಲಾಜಿನ್ ಎಂಬ ಪ್ರೋಟೀನ್ ಉತ್ಪತ್ತಿಯಾಗುತ್ತದೆ. ಇದು ಸಿಟ್ರಿಕ್ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತದೆ. ಅಂದರೆ ಹುಳಿಯ ಪದಾರ್ಥಗಳಲ್ಲಿ ಇದು ಕಂಡುಬರ್ತದೆ. ಇನ್ನು ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಮತ್ತು ನಾವಿಕರ ಕಾಯಿಲೆ ಬರುತ್ತದೆ. ವಿಟಮಿನ್ ಸಿ ಕೊರತೆಯಿಂದ. ಇನ್ನು ವಿಟಮಿನ್ ಡಿ. ಈ ವಿಟಮಿನ್ ಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಪೆರಲ್. ಇದು ವಿಟಮಿನ್ ಡಿಯ ರಾಸಾಯನಿಕ ಹೆಸರು. ಇದರ ಸಹಾಯದಿಂದ ಹಲ್ಲುಗಳು ಮತ್ತು ಮೂಳೆಗಳು ಆಹಾರದಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೀರಿಕೊಂಡು ಬಲಿಷ್ಠವಾಗುತ್ತವೆ. ಹಲ್ಲು ಮತ್ತು ಮೂಳೆಗಳು ಆಹಾರದಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೀರಿಕೊಂಡು ದಷ್ಟಪುಷ್ಟವಾಗುತ್ತವೆ. ಈ ವಿಟಮಿನ್ ಡಿ ಕೊರತೆಯಿಂದ ಚಿಕ್ಕ ಮಕ್ಕಳಲ್ಲಿ ರಿಟ್ಯಾಕ್ಸ್ ಮತ್ತು ದೊಡ್ಡವರಲ್ಲಿ ಆಸ್ಟಿಯೋಮಲಾಸಿ ಎಂಬ ಕಾಯಿಲೆ ಬರ್ತದೆ ವಿಟಮಿನ್ ಡಿ ಕೊರತೆಯಿಂದ. ಈ ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಸೂರ್ಯನ ಬೆಳಕಿನಲ್ಲಿ ಯಥೇಚ್ಛಾಗಿ ಸಿಗ್ತಕ್ಕಂತಹ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ಅದುವೇ ವಿಟಮಿನ್ ಡಿ. ಇನ್ನು ವಿಟಮಿನ್ ಇ. ಇದರ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಇದನ್ನು ಉತ್ಕರ್ಷಣ ವಿರೋಧಿ ವಿಟಮಿನ್ ಎಂದು ಕರೆಯುತ್ತಾರೆ. ಉತ್ಕರ್ಷಣ ವಿರೋಧಿ ವಿಟಮಿನ್ ಎಂದು ಯಾವುದಕ್ಕೆ ಕರೆಯುತ್ತಾರೆಪ್ಪ ಅಂದರೆ ಅದು ವಿಟಮಿನ್ ಇ. ಇದು ಪ್ರಾಣಿಗಳಲ್ಲಿ ಬಂಜೇತನವನ್ನು ಹೋಗಲಾಡಿಸುತ್ತದೆ.
ಇದರ ಕೊರತೆಯಿಂದ ಮನುಷ್ಯರಲ್ಲಿ ಬಂಜೇತನ ಉಂಟಾಗುತ್ತದೆ. ಈ ವಿಟಮಿನ್ ಇ ಎಲ್ಲ ಆಹಾರ ಧಾನ್ಯಗಳಲ್ಲಿ ಯಥೇಚ್ಛಾಗಿ ಕಂಡುಬರುತ್ತದೆ. ಇನ್ನು ಕೊನೆಯ ವಿಟಾಮಿನ್ ಯಾವುದಪ್ಪ ಅಂತ ಕೇಳಿದ್ರೆ ಕೆ. ಇದರ ರಾಸಾಯನಿಕ ಹೆಸರು ಪಿಲ್ಲೋಕಿನಾಲ್. ನೀವು ಸ್ಪೆಲ್ಲಿಂಗ್ ಕಡೆನೂ ಗಮನ ಕೊಡಿ. ಇದರ ಸಹಾಯದಿಂದ ಪಿತ್ತಜನಕಾಂಗದಲ್ಲಿ ಪ್ರೋಥ್ರಾಂಬಿನ್ ಎಂಬ ಪ್ರೋಟೀನ್ ಉತ್ಪತ್ತಿಯಾಗುತ್ತದೆ. ವಿಟಮಿನ್ ಕೆ ಕೊರತೆಯಿಂದ ಹಿಮೋಫಿಲಿಯಾ ಕಾಯಿಲೆ ಉಂಟಾಗುತ್ತದೆ. ಹಿಮೋಫಿಲಿಯಾ ಅಂದ್ರೆ ರಕ್ತ ಹೆಪ್ಪುಗಟ್ಟಲು ವಿಫಲ ಆಗ್ತದೆ, ರಕ್ತ ಹೆಪ್ಪುಗಟ್ಟುವುದಿಲ್ಲ. ಇದನ್ನು ಹಿಮೋಫಿಲಿಯಾ ಎಂದು ಕರೆಯುತ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತು ನಾವು ವಿಟಾಮಿನ್ಸ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಅನೇಕ ವಿಡಿಯೋಗಳನ್ನು ನೀಡ್ತಾ ಇರ್ತೇವೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.